ಆದರೆ ಖಾಸಗಿ FM ಚಾನೆಲ್ಗಳಿಗೆ ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲದೆ ಇರೋದ್ರಿಂದ, ಅದು ಏಕ ವ್ಯಕ್ತಿಯ ಒಂದು ನಿಯಂತ್ರಣದಲ್ಲಿ ಇರೋದ್ರಿಂದ ಅಲ್ಲಿ ಎಂಥ ಗೀತೆಗಳನ್ನಾದರೂ ಕೂಡ ಪ್ರಸಾರ ಮಾಡಬಹುದು. ಅದು ಅಭಿರುಚಿಯ ಕಡೆಗೆ ಅವರು ಆಲೋಚನೆಯನ್ನ ಮಾಡೋದಿಲ್ಲ, ಅದು ಪ್ರಸಾರ ಮತ್ತು ಪ್ರಚಾರದ ಕಡೆಗೆ ಮಾತ್ರ ಅವರು ಆಲೋಚನೆಯನ್ನ ಮಾಡುವಂಥದ್ದು. ಮತ್ತೆ ಬದಲಾದಂಥ ಕಾಲಘಟ್ಟದಲ್ಲಿ ಸಂವಹನ ಮಾಧ್ಯಮವಾಗಿ ಜನಮುಖಿಯಾಗಿದ್ದಂತಹ ಈ ಒಂದು ಆಕಾಶವಾಣಿ ತದನಂತರದಲ್ಲಿ ಜಾಹೀರಾತುಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಬಂತು. ಕಾರಣ ಏನು? ಪ್ರಸಾರ ಭಾರತಿ ಆದ ನಂತರದಲ್ಲಿ ನಮ್ಮ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ, ಜನ ಕೇಳ್ತಾ ಇದ್ದಾರೆ ಅಂತಂದಾಗ ಒಂದಷ್ಟು ಖಾಸಗಿಯವರು ಮತ್ತು ಸರ್ಕಾರಗಳು ತಮ್ಮ ಯೋಜನೆಗಳನ್ನ ಅಥವಾ ತಮ್ಮ ಪ್ರಾಡಕ್ಟ್ಗಳನ್ನ ಆಕಾಶವಾಣಿ ಮೂಲಕ ಪ್ರಸಾರವನ್ನ ಮಾಡಿ ಹೆಚ್ಚು ನಾವು ಲಾಭವನ್ನ ಗಳಿಸ್ಕೊಳ್ಬಹುದು ಅನ್ನುವಂಥದ್ದು ಖಾಸಗಿಯವರದಾದ್ರೆ, ಸರ್ಕಾರದವರು ನಮ್ಮ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಲಿ ಎನ್ನುವ ಕಾರಣಕ್ಕೋಸ್ಕರ ಸರ್ಕಾರವೇ ಪ್ರಾಯೋಜನೆಯನ್ನ ನೀಡಿ ಆ ಪ್ರಸಾರವನ್ನ ಮಾಡುವಂತಹ ಆಲೋಚನೆಯನ್ನ ಮಾಡ್ತು. ಅದು ಈಗ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಪ್ರಸಾರ ಭಾರತಿ ಆದ ನಂತರದಲ್ಲಿ. ಹೀಗೆ ಆಕಾಶವಾಣಿ ಅನ್ನುವಂಥದ್ದು ಕೇವಲ ಅದು ಚಿತ್ರಗೀತೆಗಳಿಗಷ್ಟೇ ಮೀಸಲಾಗಿಲ್ಲ, ಎಲ್ಲಾ ಬಗೆಯ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳಿಗೆ ಗಮನದಲ್ಲಿ ಇಟ್ಕೊಂಡು ಪ್ರಸಾರವನ್ನ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಕಾರ್ಯಕ್ರಮ ಆಗಿರಬಹುದು, ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಆಗಿರಬಹುದು, ಮಕ್ಕಳನ್ನ ಕುರಿತಂತ ಕಾರ್ಯಕ್ರಮ ಆಗಿರಬಹುದು, ಯುವಕರನ್ನ ಕುರಿತಂತ ಕಾರ್ಯಕ್ರಮ ಆಗಿರಬಹುದು, ಹಿರಿಯ ನಾಗರಿಕರನ್ನ ಕುರಿತಂತ ಕಾರ್ಯಕ್ರಮ ಆಗಿರಬಹುದು. ಹಾಗೇನೆ ನಮ್ಮ ಜನಪದರು ಏನಿದ್ದಾರೆ, ಜನಪದ ಪ್ರತಿಭೆಗಳು ಏನಿವೆ, ಎಲ್ಲೋ ಹಳ್ಳಿಯಲ್ಲಿ ಒಂದ್ ಕಡೆ ಅವರು ಇರ್ತಾರೆ, ಅವರು ಮೇನ್ ಸ್ಟ್ರೀಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರನ್ನೂ ಕೂಡ ಗುರುತಿಸಿ ಇಲ್ಲಿಗೆ ಕರೆತಂದು ಅವರನ್ನ ಸಂದರ್ಶನ ಮಾಡುವಂಥದ್ದು ಅಥವಾ ಅವರು ಹಾಡುವಂಥ ಗೀತೆಯನ್ನ ಪ್ರಸಾರ ಮಾಡುವಂಥದ್ದು, ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಬರ್ತಾ ಇದೆ. ಮತ್ತೊಂದೇನು ಪ್ರಮುಖವಾಗಿ ಅಂತಂದ್ರೆ ಜನಪದ ಗೀತೆಗಳಾಗಿರಬಹುದು, ಭಕ್ತಿ ಗೀತೆಗಳಾಗಿರಬಹುದು, ದೇವರ ನಾಮಗಳಾಗಿರಬಹುದು, ಶಾಸ್ತ್ರೀಯ ಸಂಗೀತ ಆಗಿರಬಹುದು ಅಥವಾ ಹಿಂದೂಸ್ತಾನಿ ಸಂಗೀತ ಆಗಿರಬಹುದು, ಇದನ್ನೆಲ್ಲವನ್ನ ನಾವು ಪ್ರಸಾರ ಮಾಡಬೇಕು ಅಂತಂದ್ರೆ ಅದು ಅವರೆಲ್ಲರೂ ಕೂಡ ಆಡಿಷನ್ ಕಲಾವಿದರಾಗಿರ್ಬೇಕು. ಇಲ್ಲಿ ಆಡಿಷನ್ ಕಲಾವಿದರು ಏನು ಅಂತಂದ್ರೆ ಧ್ವನಿ ಚೆನ್ನಾಗಿದ್ರೆ ಮಾತ್ರ, ಹಾಡುವ ಗೀತೆ ಸ್ಪಷ್ಟವಾಗಿದ್ರೆ, ಹಾಡುವ ಗೀತೆ ಸಮಾಜಮುಖಿಯಾಗಿದ್ರೆ, ಹಾಡುವ ಗೀತೆ ಆ ನೆಲದ ಸಂಸ್ಕೃತಿಯನ್ನ ಬಿಂಬಿಸುವುದಾಗಿದ್ರೆ ಅಂಥ ಗೀತೆಗಳನ್ನಷ್ಟೇ ಪ್ರಸಾರ ಮಾಡಬೇಕು ಅನ್ನುವಂತಹ ಒಂದು ನಿಬಂಧನೆ ಅಥವಾ ನಿಯಮ ನಮ್ಮಲ್ಲಿ ಇರೋದ್ರಿಂದ ಅದನ್ನ AR ಕೋಡ್ ಅಂತ ಹೇಳ್ತೇವೆ. AR ಕೋಡ್ ಅನ್ನ ದಾಟಿದಂತ ಯಾವುದನ್ನೂ ಕೂಡ ನಾವು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ.